ಹಾಯ್ ಮಕ್ಕಳೇ, ಸ್ಟಡಿ ವಿತ್ JSLV ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಾವು 7th ಕ್ಲಾಸ್ ಕನ್ನಡ ಪದ್ಯ 2 ಸ್ವಾತಂತ್ರ್ಯ ಸ್ವರ್ಗ ಈ ಪದ್ಯವನ್ನು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಪದ್ಯವನ್ನು ಶುರು ಮಾಡೋಣ. ಪದ್ಯ 2 ಸ್ವಾತಂತ್ರ್ಯ ಸ್ವರ್ಗ. ಈ ಪದ್ಯದ ಕವಿ ಹೆಸರು ಡಾಕ್ಟರ್ ಎಂ ಅಕ್ಬರ್ ಅಲಿ. ಪ್ರವೇಶ. ರಾಜುವಿನ ಮನೆಯಲ್ಲಿ ಒಂದು ಪಂಜರ. ಆ ಪಂಜರದಲ್ಲಿ ಒಂದು ಪುಟ್ಟ ಗಿಳಿ. ಆ ಗಿಳಿ ಮನೆಯವರಿಗೆಲ್ಲ ಅಚ್ಚುಮೆಚ್ಚು. ಕೆಲವು ದಿನಗಳ ಅನಂತರ ಗಿಳಿ ಸರಿಯಾಗಿ ಕಾಳು ತಿನ್ನುತ್ತಿಲ್ಲ, ಲವಲವಿಕೆಯಿಂದ ಇಲ್ಲ ಎಂದು ರಾಜುವಿಗೆ ತುಂಬ ಬೇಸರವಾಯಿತು. ಅದನ್ನು ತನ್ನ ಮನೆಯ ಪಕ್ಕದಲ್ಲಿದ್ದ ಪಶುವೈದ್ಯರಿಗೆ ಹೇಳಿದ. ಅವರು ಬಂದು ಗಿಳಿಯನ್ನು ಪರೀಕ್ಷೆ ಮಾಡಿ ಹೇಳಿದರು, ಇದಕ್ಕೆ ಯಾವ ರೋಗವೂ ಇಲ್ಲ, ಬಂಧನವೇ ರೋಗ. ಇದನ್ನು ಪಂಜರದಿಂದ ಹೊರಗೆ ಬಿಟ್ಟರೆ ತನ್ನ ಇತರ ಗಿಳಿಗಳನ್ನು ಕೂಡಿಕೊಂಡು ಸಂತೋಷದಿಂದ ಇರುತ್ತದೆ. ಗಿಡ ಮರಗಳಿರುವ ಜಾಗದಲ್ಲಿ ಇದನ್ನು ಬಿಟ್ಟು ಬನ್ನಿ ಎಂದರು. ರಾಜು ಹಾಗೆ ಮಾಡಿದ. ಬಂಧನದಿಂದ ಬಿಡುಗಡೆಗೊಂಡ ಗಿಳಿ ಪುರ್ರೆಂದು ಹಾರಿ ಹೋಯಿತು. ರಾಜುವಿಗೂ ಅದನ್ನು ನೋಡಿ ಸಂತೋಷವಾಯಿತು. ನನ್ನನ್ನು ನನ್ನ ಮನೆಯಿಂದ ದೂರ ಮಾಡಿ ಗಿಳಿಯಂತೆ ಬಂಧನದಲ್ಲಿಟ್ಟಿದ್ದರೆ ಏನಾಗಬಹುದಿತ್ತು ಎಂದು ರಾಜು ಯೋಚಿಸತೊಡಗಿದ. ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದೋ ಅಭಿಮಾನದನವೇನಿಪ ಮಸ್ತಕವದು. ಜಗ್ಗೆದೆಯ ಕುಗ್ಗೆದೆಯ ತಗ್ಗೆದೆಯ ಬಗ್ಗೆದೆಯ ಮೇಲ್ಮುಗದಿ ನಿಟ್ಟಾಗಿ ನಿಂದಿರುವುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೇ ಬಾಳಲೈ ನಾಡಮ್ಮದು. ಅರಿಯುತ್ತಾನ ಸರ್ವ ಸ್ವತಂತ್ರವಾಗಿಲ್ಲಿಹುದು. ಸಂಕುಚಿತತನ ಮನೋವೃತ್ತಿಗಳಿದು. ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆ ಒಂದಾಗಿ ಚೆಂದಾಗಿ ಬಾಳುತ್ತಿಹುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೇ ಬಾಳೈಲೆ ನಾಡೆಮ್ಮದು. ನನ್ನಿತನದಾಳದಿಂದಲೇ ನುಡಿ ಹೊರಬರದು. ದುಡಿಮೆಯೆಂಬುದಲ್ಲಿ ಮುಂದಿರುವುದು. ದಣಿವನ್ನು ಅರಿಯದೆ ದಣಿವಿಂಗೆ ಮಣಿಯದೆ ಪೂರ್ಣತೆಗೆ ತನ್ನ ಕೈಚಾಚುತ್ತಿಹುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೇ ಬಾಳೈಲೆ ನಾಡೆಮ್ಮದು. ಸಂಪ್ರದಾಯದನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನದ ಮರುಭೂಮಿ ಹರಹಿನಲ್ಲಿ ಸುವಿಚಾರವೆಂದೆಂಬ ಪರಿಶುದ್ಧ ವಾಹಿನಿಯು ಹರಿಗಡಿಯದೇ ಮುಂದುವರಿಯುವಲ್ಲಿ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು. ನಿತ್ಯ ವೈಶಾಲ್ಯವಹ ನಡೆ ನುಡಿಗಳಿಂದಾಗಿ ಮನವರಳಿ ತಾನಲ್ಲಿ ಮುಂದುವರಿಯುವುದು. ನಿನ್ನೊಲವು ನಿನ್ನದೆಯೇ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಧ್ರುವತಾರೆಯೆಂದಿರುವುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು. ಕ್ಷೇತ್ರ ಆಲಿಸುವುದು ಮಕ್ಕಳೇ. ಸಾಮರ್ಥ್ಯ. ಕವಿತೆ, ಕತೆ, ನಾಟಕ, ಪ್ರಬಂಧ, ಪ್ರಹಸನ ಇವುಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವುದು. ಆಶಯ. ಸ್ವಾತಂತ್ರ್ಯವೇ ಸ್ವರ್ಗ ಎಂಬ ಮಾತಿದೆ. ಆ ಸ್ವಾತಂತ್ರ್ಯ ಎಂತಹ ಸ್ವರ್ಗವಾಗಬೇಕು ಎಂಬುದು ಪ್ರಶ್ನೆ. ಅದು ಸ್ವೇಚ್ಛೆಯ ಸ್ವರ್ಗವಲ್ಲ. ಅಲ್ಲಿ ಹೆದರಿಕೆ ಇರುವುದಿಲ್ಲ. ನಾವು ನಮ್ಮವರ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುವಂತಿರಬೇಕು. ಎಲ್ಲರೂ ಒಂದು ಎಂಬ ಭಾವನೆ ಇರಬೇಕು.
ಸಂತಸದ ದುಡಿಮೆಯಾಗಬೇಕು. ಒಳ್ಳೆ ವಿಚಾರಗಳು ನಮ್ಮ ಮನಸ್ಸಿಗೆ ಹರಿದು ಬರುವಂತಿರಬೇಕು. ಜೀವ ಪ್ರೀತಿಗೆ ಅಲ್ಲಿ ಅವಕಾಶವಿರಬೇಕು. ಅಂತಹ ಸ್ವಾತಂತ್ರ್ಯವೇ ಸ್ವರ್ಗ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಂ. ಅಕ್ಬರ್ ಅಲಿ ಅವರು 1925 ಮಾರ್ಚ್ 3 ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು. ಬೆಳಗಾವಿ, ಸಾಂಗ್ಲಿ ಹಾಗೂ ಪುಣೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸ ನಡೆಸಿದರು. ಮೈಸೂರಿನ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ, ಇಂದಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಯಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ. ಡಾಕ್ಟರ್ ಅಕ್ಬರ್ ಅಲಿಯವರು ವಿಶ್ವಸಿಂಧು ಎಂಬ ಷಷ್ಟದಿಗಳ ಸಂಗ್ರಹವನ್ನು, ನವಚೇತನ, ಗಂಧಕೇಶರ, ಸುಮನಸೌರಭ ಎಂಬ ಕವನ ಸಂಗ್ರಹಗಳನ್ನು, ಅವ್ವ ಎಂಬ ಚಟುಕುಗಳ ಸಂಗ್ರಹವನ್ನು, ನಿರೀಕ್ಷೆಯಲ್ಲಿ ಎಂಬ ಕಾದಂಬರಿಯನ್ನು ರಚಿಸಿರುವರು. 1989ರಿಂದ ಕರ್ನಾಟಕ ವಿಧಾನ ಪರಿಷತ್ತು ಸದಸ್ಯರಾಗಿದ್ದರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ಕವನವನ್ನು ಅವರ ತಮಸಾನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ನಿರ್ಭೀತ, ಭಯವಿಲ್ಲದ ಮಸ್ತಕ, ತಲೆ, ಹೋಳು, ತುಂಡು, ಹರಹು, ವಿಸ್ತಾರ, ವಾಹಿನಿ, ನದಿ, ಹರಿಗಡಿಯದೆ, ಹರಿಯುವಿಕೆಯು ನಿಲ್ಲದೆ, ವೈಶಾಲ್ಯ, ವಿಶಾಲ್ಯತೆ, ಧ್ರುವತಾರೆ, ಧ್ರುವ ನಕ್ಷತ್ರ, ಸ್ಥಿರವಾದ ಲಕ್ಷ್ಯ, ನಿರ್ಮುಕ್ತ, ಸರ್ವ ಸ್ವತಂತ್ರ. ಪದವಿಂಗಡಣೆ: ನೀರ ಪ್ಲಸ್ ಮುಕ್ತ, ಹರಿ ಪ್ಲಸ್ ಕಡಿಯದೆ, ನಿನ್ನ ಪ್ಲಸ್ ಒಲವು, ಧ್ರುವತಾರೆ ಪ್ಲಸ್ ಎಂದು ಪ್ಲಸ್ ಅರಿಯುವುದು, ಮನ ಪ್ಲಸ್ ಅರಳಿ. ಇಲ್ಲಿಗೆ ಮಕ್ಕಳೇ ಈ ಪದ್ಯ ಮುಗಿಯುತ್ತೆ. ಮುಂದಿನ ಪಾಠ ಅಥವಾ ಪದ್ಯದ ಜೊತೆಗೆ ನಿಮಗೆ ಸಿಗ್ತೀನಿ. ಬಾಯ್ ಮಕ್ಕಳೇ.